ಇಸ್ವಿಂದ ಹಾಲು ಹಾಕಿದ್ದೀನಿ 2013ನಿಂದ ಮಿನಿಮಮ್ 30 ಲೀಟ್ರಿಂದ 80 ಲೀಟರ್ 85 ಲೀಟರ್ ತನಕ ಹಾಕಿದ್ದೀನಿ. ನನಗೆ ಅನಾದಾನದ್ದು ಕರೆಕ್ಟಾಗಿ ಬಂದಿಲ್ಲ, ಬೋನಸ್ ದುಡ್ಡು ಬಂದಿಲ್ಲ. ಏನು ಹಾಲು ಹಾಕ ಹೋದಾಗೆಲ್ಲ ಕೇಳ್ರು ಎಷ್ಟು ಬಂದಿದೆ, 3,000, 2,500, 1,500 ಯಾಕ್ರಿ ಮೇಡಮ್? ಇಲ್ಲ, ಕರೆಕ್ಟಾಗಿ ಹಾಕಿದ್ದೀನಿ. ಜನರಲ್ ಬಾಡಿ ಹಿಂದೆ ಒಂದ್ಸತಿ ತಿಮ್ರಾಜು ಅಧ್ಯಕ್ಷ ಆಗಿದ್ದಾಗ ಅವಾಗೂ ಕೇಳಿದೆ, ಅವಾಗ ಕೇಳ್ರು ಇಲ್ಲ ಕರೆಕ್ಟಾಗಿ ಬಂದಿದೆ. ಇವತ್ತಿನವರೆಗೂ ನನಗೆ 10 ರೂಪಾಯಿ ದುಡ್ಡು ನೆಪೆ ಅಂತಂದಿಲ್ಲ. ಸುಮಾರು ಮಿನಿಮಮ್ 5 ಲಕ್ಷ ದುಡ್ಡು ಹೋಗಿದೆ ನಂದು. ಕಮ್ಮಿ ಅಂದ್ರೆ ಬಂದಿರೋ ದುಡ್ಡು ಬಿಟ್ಟು 5 ಲಕ್ಷ ದುಡ್ಡು ಹೋಗಿದೆ ನಂದು. 2021ನೇ ಇಸ್ವಿಯಿಂದ ನಾನು ಮಿನಿಮಮ್ 60 ಇಂದ 70, 80 ಲೀಟರ್ ಹಾಲು ಹಾಕೊಂಡೇ ಬತ್ತಲೇ ಇದ್ದೀನಿ. ನಾನು ಕೇಳ್ತಲೇ ಇದ್ದೀನಿ. ಒಂದು ಬೋನಸ್ ದುಡ್ಡು ಎಷ್ಟು ಹೋದ ಸತಿ ಬೋನಸ್ ದುಡ್ಡು 2,700 ರೂಪಾಯಿ ಕೊಟ್ಟಿದ್ದಾರೆ ಅಮ್ಮ. ಮರಿ ನಿಂದೆ ಕಣ ಎಷ್ಟು ದುಡ್ಡು. ನಾನು ಬೇರೆ ಕಡೆ ಹಾಲು ಹಾಕಿರೋರಿಗೆ 80 ಲೀಟರ್ ಹಾಲು ಹಾಕಿರೋರಿಗೆ ಎಷ್ಟು ಅಂತ ಬಂದ್ರೆ ಅವರೆಲ್ಲ 20,000 ತಂಟ, 30,000 ತಂಟ ಅಂತ ನನ್ನ ಬೇರೆ ಡೀಲರ್ ನನ್ ಕೇಳ್ತಿದ್ದಾರೆ. ನಾನು ಕೊಡೋದೆಷ್ಟು ಇಲ್ಲಿ 500, 1,000, 2,000, 3,000 ಹಿಂಗೆ ಹಾಕಿದಾರೆ. ನಾವು 5 ಗಂಟೆ ರಾತ್ರಿಗೆ ಎದ್ದಾಳ್ಬೇಕು. ನಾನು ರಾತ್ರಿ 10 ನೋಡಿ ಈಗಲೂ ನಾಶ ಮಾಡಿಲ್ಲ. ಇನ್ನ ಈಗ ದನ ಹೊಲ್ತಾ ಕಟ್ಬಿಟ್ಟು ಮೇವ್ ಹಾಕ್ಬಿಟ್ಟು ನೀವು ಮೀಟಿಂಗ್ ಅಟೆಂಡ್ ಆಗಿ ಇಲ್ಲಿ ಬಂದಿದ್ದಿ. ಇಷ್ಟೆಲ್ಲ ಶ್ರಮಪಟ್ಟು ನನಗೆ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡೇ ಹೋಗ್ಬಿಟ್ಟಿದೆ ಸರ್. ನಮ್ಗೆ ಇದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಬೈರೇಗೌಡತಲ್ಲೂ ಮಾತಾಡಿದೆ. ತಿರ್ಗಾ ಅಪ್ಪರ್ ಏನಂದ್ರು, ಇಲ್ಲ ಕರೆಕ್ಟ್ ಆಗಿದೆ, ನೀವು ಕ್ವಾಲಿಟಿ ಹಾಲು ಕೊಟ್ಟಿಲ್ಲ, ತೆಗೀರಿ. ಈಗ ತಿರ್ಗಿ ಇಲ್ಲಿ ಡಿಸೆಂಬರ್ ತಿಂಗಳಿಂದ ನನಗೇನಾಯ್ತು ಅಂದ್ರೆ ಇಷ್ಟ ಲಾಸ್ ಆಗ್ಬಿಟ್ಟು ತಿರ್ಗಾ ಬೇರೆ ಅಕೌಂಟ್ಗೆ ದುಡ್ಡು ಹೋಗಿತ್ತು. ನಮ್ಗೆ ಹಾಕಿದ್ರು 20,000 ದುಡ್ಡು ನನಗೆ ಕಟ್ಕೊಟ್ರು. ಬೇರೆ ಎತ್ಕೊಟ್ರು ನನಗೆ 20,000 ದುಡ್ಡು. ಆಮೇಲೆ ಸೂಪರ್ವೈಸರ್ ಮೇಡಮ್ ಅವ್ರು ಬಂದು ನಮ್ಮ ಡೈರಿ ಒಳಗೇನೆ ತನಿಖೆ ಮಾಡಿ ಇವ್ರಿಗೆ ಲಾಸ್ ಆಗಿದೆ, ನೀನ್ ತಿಂದಿದ್ದಿ ಅಂತ ಹೇಳ್ಬಿಟ್ಟು 20,000 ದುಡ್ಡು ಇವ್ರಿಗೆ ಕೊಡ್ರಿ ಅಂತ ಹೇಳಿ ನಮ್ಮ ಡಿಸೆಂಬರ್ 16ನೇ ತಾರೀಕಿನಿಂದ ನಾನು ಹಸುವಳ್ಳಿ ಡೈರಿ ತಾನಾಗಿ ಹಾಲಾಗ್ತಾ ಇದ್ದೀನಿ. ಬೈರೇಗೌಡರು ತಮಗೆ ಸಪೋರ್ಟ್ ಮಾಡ್ಲಿಲ್ವಾ? ಇಲ್ಲ ಸರ್, ಏನೂ ಮಾಡಿಲ್ಲ. 5 ಪೈಸೆ ನಾನು ಬೈರೇಗೌಡ ಅಂತೀನಿ. ಮೊನ್ನೆ ಕೂಡ ಹಸುವಳ್ಳಿ ಡೈರಿ ಒಳಗೆ ಕೂಡ ನಾನು ಕೇಳಿದೆ, ಇಲ್ಲಿ ಎಷ್ಟು ಹಾಲು ಹಾಕಿದ್ದೀನಿ, ನನಗೆಷ್ಟು ಅನ್ನದಾನ ದುಡ್ಡು ಬಂದಿದೆ. 4 ತಿಂಗಳು, ಅಲ್ಲಿಗೆ 8 ತಿಂಗಳಾಯ್ತು ನಾನು ಹಾಲು ಹಾಕಿ 40,000 ರೂಪಾಯಿ 4 ತಿಂಗಳಿಗೆ ದುಡ್ಡು ಬಂದಿದೆ ಸರ್ ನನಗೆ. ಯಾಕೆ ಅಂತ ಕೇಳಿದ್ರೆ ಕ್ವಾಲಿಟಿ ಇರಲಿಲ್ಲ, ಹಾಕಿರಲಿಲ್ಲ. ಇಲ್ಲಿ ಕ್ವಾಲಿಟಿ ಬರ್ತದೆ, ಹಾಲು ಬರ್ತದೆ ನನ್ನ ಲೆಕ್ಕಾಚಾರ ಅವರು. ಇವತ್ತು ನಾನು ಹಾಲು ಹಾಕಿದಾಗ ಫಸ್ಟ್ ಸ್ಟಾರ್ಟಿಂಗ್ ನಾನು 1 ಕ್ಯಾನ್ ಹಾಲು ನಾನು ಹಾಕ್ತಿದ್ದೆ. ಖಾಲಿ ಕ್ಯಾನ್ಗೆ ನಾನು ಪೂರ್ತಿ ತಾನಾಗಿ 2 ಕ್ಯಾನ್ ಹಾಲು ಹಾಕಿನು. ಟೆಸ್ಟ್ಗೆ ಅದೇ ಕ್ಯಾನಿಗೆ ತಾನಾಗಿ ಹಾಲು ಕೊಡಿನು. ಬೇರೆ ಕ್ಯಾನು 2 ಕ್ಯಾನಿಗೆ ನೀರು ಹಾಕಿ ಹೋಗಿ ಕ್ಯಾನಿಗೆ ಕೇರಿರೋರು. ಆ ಕ್ಯಾನ್ ತಾನು ಸೈಡ್ಗೆ ಇಕ್ಬಿಟ್ಟು ಕ್ವಾಲಿಟಿ ಹಾಕಾರಲ್ಲ ಹಾಲುಗಳು 5, 6, 7, 8 ಫ್ಲಾಟ್ ಬರೋದು ಅಂತ ಹೇಳಾರಲ್ಲ, ಆ ಕ್ಯಾನ್ ಹಾಲು ತಾನಾಗಿ ಈ ಕ್ಯಾನ್ಗಳಿಗೆ ನೀರು ಇದ್ದಿರೋಕ್ಕೆಲ್ಲ ನನ್ನ ಮುಂದೆನೆ ಹಾಲು ಹಾಕಾರ ಸರ್ ಅವರು. ಆ ಮೇಡಮ್ ಅಂದ್ರೆ ನೀವು ಬೈರೇಗೌಡ್ರಿಗೆ ಓಟ್ ಹಾಕಿಲ್ವಾ, ಗೆಲ್ಸಿಲ್ವಾ ನೀವು? ನಾವು ಬೈರೇಗೌಡ್ರಿಗೆ ಓಟ್ ಹಾಕಿದ್ವಿ. ನಮ್ಮ ಅಧ್ಯಕ್ಷ ಓಟ್ ಹಾಕಾರಲ್ಲ, ನಮ್ಮ ಕಮಿಟಿ ನಂಬರ್ಗಳು ಈಗ ಡೈರಿಯರ್ ಎಲ್ಲ ಉಪಾಧ್ಯಕ್ಷರು ಅವರು ಎಲ್ಲ ಹೋಗಿ ಎಲ್ಲ ಶ್ರಮ ಪಟ್ಟಿದಾರಲ್ಲ. ಮತ್ತೆ ಯಾಕೆ ನಿಮ್ಮ ಕಷ್ಟ ಕೇಳ್ತಾ ಇಲ್ಲ? ಕಣ್ಣು ಮುಂದೆ ಕಾಣಿಸ್ತಾ ಇರೋ ತಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಾ, ನಾನೇ ಡೈರೆಕ್ಟ್ ಆಗಿ ಕೇಳಿದ್ದೀನಿ ಬೈರೇಗೌಡಗೆ, ಅಣ್ಣ ನೀ ಸಂಬಂಧಿಕ, ನೀನು ಇದು ಅದು ಬೇಡ, ನೀನು ಒಬ್ರು ಅಧಿಕಾರಿಯಾಗಿ ಬಂದಿದ್ದೀರಾ, ನಮ್ಮ ರೈತರಿಗೆ ಒದಗಿಸ್ಕೊಡಿ ಅಂತ ನಾನು ನ್ಯಾಯ ಕೇಳಿದ್ದೆ ಸರ್. ನಾನೇ ಡೈರೆಕ್ಟ್ ಆಗಿ ಕೇಳಿದ್ದೀನಿ. ಆದ್ರೆ ಅವರು ಇಲ್ಲ, ಕ್ವಾಲಿಟಿ ಇಲ್ಲ, ಮಾತಾಡಂ ಬನ್ನಿ, ಹಂಗೆ ಹಿಂಗೆ ಏನೋ ಒಂದು ಸಮಾಧಾನ ಮಾಡೋಣ, ಇದೇ ರೀತಿಗೆ ಇಲ್ಲಿಂದ ತಕೊಂಡು ನಾಗಮ್ಮಂಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇರೋಲ್ಲ. ಒಂದ್ಸಲಿ ಆದ್ರೆ ಏನೋ ಇದು 4ನೇ ಸಲಿ ಅಂತಲ್ಲ ಸರ್. ಇಲ್ಲಿ ಹಿಂದೆ 2020ನೇ ಇಸ್ವಿ ಒಳಗೆ ಅಲ್ಲಿ ಒಂದ್ಸತಿ ಲಕ್ಷ ಚಿಲ್ಲರೆ ದುಡ್ಡು ಕಂಟ್ಕೊಟ್ಟಾರೆ. ಅವತ್ತು ನನಗೂ 5,000 ಚಿಲ್ಲರೆ ಬಂದಿದೆ ದುಡ್ಡು, ಎಲ್ಲಾರ್ಗೂ ಕೊಟ್ಕೊಟ್ಟಿದ್ದಾರೆ ರೈತರುಗಳು ಎಲ್ಲಾರ್ಗು. ತಿರುಗಿ ಮಧ್ಯ ಒಂದ್ಸತಿ ಮೊನ್ನೆ 2 ವರ್ಷ ಮುಂಚೆ ತಿರ್ಗಾ 1 ಲಕ್ಷ ಚಿಲ್ಲರೆ ಎಲ್ಲ ತಿಂದೆ. ಇದೇ ಚಿಲುವರಂಗಯ್ಯ ಸ್ವಾಮಿಯರೇ 3,000, 4,000, 2,000 ಎಲ್ಲ ದುಡ್ಡೆಲ್ಲ ಅವರು ಖರ್ಚುಕೊಟ್ಟಿದ್ದಾರೆ. ತಿರ್ಗಾ ಪದೇ ಇದೆ ಸರ್ ಇದು. ಅದಕ್ಕೆ ನಮ್ಗೆ ಈ ಡೈರಿ ಸವಾಸನೆ ಬೇಡ ಅಂದ್ಬಿಟ್ಟು ನಾನು ಅವಾಗ ನಮ್ಮ ಹುಡುಗರು ರೈತರುಗಳನ್ನೆಲ್ಲ ಕೇಳಿದೆ, ಹಾಲಾಕರ್ನಲ್ಲ, ನೋಡಪ್ಪ ನನಗೆ ಲಾಸ್ ಆಗಿದೆ, ಬರ್ರಿ ಕೇಳೋಣ ಅನ್ನಕ್ಕೆ. ಅವರು ಆಯ್ತು ಇವತ್ತು ಕೇಳೋಣ, ನಾಳೆ ಕೇಳೋಣ ಎಲ್ಲ ಕೇಳಿದ್ರು, ಯಾರಿಗೂ ಅವ್ರು ಬೆಲೆ ಕೊಡ್ಲಿಲ್ಲ. ನಾನೇನ್ ಮಾಡಿದೆ, ಬಿಟ್ಬಿಟ್ಟೆ ಸರ್. ನಾನು ಹಾಲೇ ಹಾಕಲ್ಲ, ಈ ಡೈರಿ ಸವಾಸನೆ ಬೇಡ. ಎಲ್ಲ ಹಾಲು ಹಾಕ್ತಾ ಇದ್ದೀರಾ? ಹಸುಗಳಿಗೆ ಹಾಕ್ತಾ ಇದ್ದೀವಿ BMC ಒಳಗೆ. ತಮ್ಮ ಹೆಸರು? ನಮ್ಮ ಹೆಸರು ನಮ್ಮ ಗಂಗೇಗೌಡ ಅಂತ.